ಕ್ವಶನ್ ಏನಂತಂದ್ರೆ ಇವಾಗ ಡೈರೆಕ್ಟ್ ಆಗಿ ಕಲರ್ಸ್ ಕನ್ನಡದವ್ರಿಗೆ ಕೇಳ್ತಾ ಇದೀನಿ ಅಂಡ್ ಬಿಗ್ ಬಾಸ್ ಮುಖ್ಯಸ್ಥರಿಗೆ ಕೇಳ್ತಾ ಇದೀನಿ. ನಾನು 5 ಜನ ಗೆಸ್ಟ್ ಗಳು ಏನಿದ್ರಲ್ಲ, ನನಗೂ ಅವ್ರಿಗೂ ಏನೋ ದ್ವೇಷ ಇಲ್ಲ. ನೀವೇ ಒಂದು ನಮಗೆ ಒಪಿನಿಯನ್ ಕ್ರಿಯೇಟ್ ಮಾಡಿಸಿದ್ರಿ. ಸುದೀಪ್ ನಾನು ಒಂದ್ಸರಿ ಹೇಳಿದ್ರು ಏನಂತಂದ್ರೆ, ಬಿಗ್ ಬಾಸ್ ಮನೆ ಒಳಗಡೆ ಒಬ್ರು ಒಂದ್ಸರಿ ಬಂದ್ರೆ ಯಾಕೆ ಬೇರೆ ಯಾರು ಕಂಟೆಸ್ಟೆಂಟ್ಸ್ ಗಳೇ ಇಲ್ವಾ, ಬೇರೆ ಯಾರು ಕಲಾವಿದ್ರೇ ಇಲ್ವಾ, ಬೇರೆ ಯಾರು ಕ್ರಿಯೇಟರ್ಸೇ ಇಲ್ವಾ, ಬೇರೆ ಯಾರು ಯೂಟ್ಯೂಬರ್ ಗಳೇ ಇಲ್ವಾ, ಬೇರೆ ಯಾರು ಕಾಣಿಸ್ಲೇ ಇಲ್ವಾ ನಿಮ್ಗೆ ಅಂತ. ಇದು ಯಾವ ತರ ಅನಿಸ್ತಾ ಇದೆ ಅಂದ್ರೆ, ನಮಗೆ ಬೇರೆಯವರು ಯಾವಾಗ ಬೆಳೆಯೋದು, ಬೇರೆಯವ್ರನ್ನ ಬಿಟ್ಟಾಕಿ ಡೈರೆಕ್ಟ್ ಆಗಿ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಓಪನ್ ಆಗಿ ಹೇಳ್ತೀನಿ, ನಮಗೆ ಅವಕಾಶ ಯಾವಾಗ ಸಿಗುತ್ತೆ? ನೀವು ಕರೆದಿರೋರ್ನೇ ಮತ್ತೆ 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 ಯಾವ ಉದ್ದೇಶದ ಮೇರೆಗೆ ನೀವು ಅವ್ರನ್ನ ಕರೆಸಿದ್ರ ಅನ್ನೋದು ನಮಗೆ ಆನ್ಸರ್ ಕ್ಲಾರಿಟಿ ಕೊಟ್ಬಿಟ್ರೆ ನಮ್ಗೆ ಅರ್ಥ ಆಗ್ಬಿಡುತ್ತೆ. ಬಿಗ್ ಬಾಸ್ ಮುಖ್ಯಸ್ಥರೇ ನಾನು ಇದನ್ನ ಡೈರೆಕ್ಟ್ ಆಗಿ ನಿಮಗೆ ಕೇಳ್ತಾ ಇದ್ದೀನಿ, ಪ್ಲೀಸ್ ನನಗೆ ಇದಕ್ಕೆ ಆನ್ಸರ್ ಕೊಡಿ. ಎಷ್ಟೋ ಜನ ಈಗಲೂ ಒದ್ದಾಡ್ತಾ ಇದಾರೆ, ಒಂದು ವೇದಿಕೆ ಸಿಗ್ಲಿ ಅಂತ ಕಾಯ್ತಾ ಇದಾರೆ. ಆಡಿಯನ್ಸ್ಗೂ ಹೊಸ ಹೊಸ ಮುಖಗಳನ್ನ ನೋಡ್ದಂಗ ಆಗುತ್ತೆ. ಹೊಸಬ್ರು ಬರಬೇಕು, ಹೊಸತನ ತರಬೇಕು ಅನ್ನೋದು ಒಂದು ಮಿತ್ ಇದೆ. ನಿಮ್ಗೆ ಅದು ಅನ್ಸೋದೇ ಇಲ್ವಾ? ಹಸ್ಕೊಂಡಿರೋರು ತುಂಬಾ ಜನ ಇರ್ತಾರೆ. ಹೊಟ್ಟೆ ತುಂಬಿರೋರಿಗೆ ಮತ್ತೆ ಮತ್ತೆ ಅನ್ನ ಹಾಕೋದು ಅಷ್ಟು ಸರಿ ಅಲ್ಲ. ಮೋಸ್ಟ್ ಪ್ರಾಬಬ್ಲಿ ಕಾಂಟ್ರವರ್ಸಿ ಮಾಡ್ಕೊಂಡ್ ಬರ್ಬೇಕಾ ಹೇಳಿ? ಕಾಂಟ್ರವರ್ಸಿ ಮಾಡಿದ್ರೆ ಮಾತ್ರ ಅವಕಾಶ ಸಿಗುತ್ತಾ? ಆ ತರದ್ದು ಏನಾದ್ರು ಇದೆಯಾ? ನಂಗೆ ಒಂದು ಅರ್ಥ ಆಗ್ತಾರೆ. ನನಗೆ ಇದಕ್ಕೆ ಕ್ಲಾರಿಟಿ ಕೊಡಿ ಬಿಗ್ ಬಾಸ್ ಮುಖ್ಯಸ್ಥರೇ ಹಾಗೂ ಕಲರ್ಸ್ ಕನ್ನಡದವ್ರೆ. ನಾವು ಬ್ಯಾಕ್ ಟು ಆಡಿಯನ್ಸ್. ಈಗ ನೀವು ಹೇಳಿ ಪ್ಲೀಸ್, ಇದು ನಿಮ್ಗೆ ಎಷ್ಟರ ಮಟ್ಟಿಗೆ ಸರಿ, ಎಷ್ಟರ ಮಟ್ಟಿಗೆ ತಪ್ಪು ಅನ್ನೋದು. ತಪ್ಪಾಗಿದ್ರೆ ಕ್ಷಮೆ ಇರಲಿ. ಸಿಕ್ಕದವ್ರಿಗೆ ಪದೇ ಪದೇ ಸಿಕ್ಕಿದಾಗ ಹೊಟ್ಟೆ ಉರಿಯುತ್ತೆ. ಸೊ ಇಷ್ಟೆಲ್ಲ ಆಗಿದೆ.